ಧಾರವಾಡದ ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಸಂಬಂಧ ಅರೆಸ್ಟ್ ಆಗ್ತಾರ ಎಸಿಪಿ ಶಿವಾನಂದ ಛಲವಾದಿ. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ನ ಉತ್ತರ ವಿಭಾಗದ ಎಸಿಪಿ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಸುಳ್ಳು ಸಾಕ್ಷ್ಯ ನುಡಿದಂಥ ಆರೋಪ ಇವರ ಮೇಲೆ ಇದೆ. ಸುಳ್ಳು ಸಾಕ್ಷ್ಯವನ್ನ ನುಡಿದಿದ್ದಂಥ ಎಸಿಪಿ ಶಿವಾನಂದ ಛಲವಾದಿ ಹೆಂಗಾದ್ರೂ ಬಚಾವ್ ಆಗ್ಬಹುದು, ಬಚಾವ್ ಮಾಡಬಹುದು, ಸುಳ್ಳು ಹೇಳ್ಬಿಡೋಣ ಅಂತ ಹೇಳಿ ಸುಳ್ಳು ಸಾಕ್ಷ್ಯವನ್ನ ನುಡಿದಿದ್ರು. ಯೋಗೇಶ್ ಗೌಡ ಕೊಲೆ ವೇಳೆ ಇನ್ಸ್ಪೆಕ್ಟರ್ ಆಗಿದ್ದಂಥ ಶಿವಾನಂದ, ಶಾರಾ ಠಾಣೆ ಇನ್ಸ್ಪೆಕ್ಟರ್ ಆಗಿದ್ದಂಥ ಶಿವಾನಂದ ಛಲವಾದಿ, ಶಿವಾನಂದ ಸೇರಿ 9 ಜನರ ವಿರುದ್ಧ ಕೇಸ್ ದಾಖಲಿಸಲು ಆದೇಶ ಹೊರಡಿಸಿರುವಂಥದ್ದು ನ್ಯಾಯಾಲಯದ ರಿಜಿಸ್ಟರ್ಗೆ ಆದೇಶವನ್ನ ಮಾಡಿರುವಂತಹ ನ್ಯಾಯಾಧೀಶರು. ಸುಳ್ಳು ಸಾಕ್ಷ್ಯವನ್ನ ನುಡಿದಿರುವಂಥ ಎಸಿಪಿ ಶಿವಾನಂದ ಛಲವಾದಿ ಪೊಲೀಸ್ ಅಧಿಕಾರಿಗಳಾದಂಥ ಬಾಬು ಕಟಗಿ, ಶಂಕರಗೌಡ ಪಾಟೀಲ್, ಸಾಕ್ಷಿಗಳಾದಂಥ ದತ್ತಾತ್ರೇಯ ಗುಡಗುಂಟೆ ಸೇರಿದಂತೆ 9 ಜನರು ಇದ್ದಾರೆ. ಎಲ್ಲರೂ ಸಹ ಸುಳ್ಳು ಸಾಕ್ಷ್ಯವನ್ನ ನುಡಿದಿದ್ರು. ವಿನಯ್ ಕುಲಕರ್ಣಿಗೆ ಹೆಂಗೋ ಜೀವಾವಧಿ ಶಿಕ್ಷೆ ಆಯ್ತು. ಈಗ ಎಸಿಪಿ ಬಂಧನ ಆಗುತ್ತಾ? ಹಾಗಾದ್ರೆ ಇವ್ರ ಮೇಲೆ ಕ್ರಮ ಕೈಗೊಳ್ತಾರಾ? ಇವ್ರ ಜೊತೆ ಇರುವಂಥ ಇನ್ನೂ 9 ಜನ ಇದ್ದಾರಲ್ಲ, ಅವ್ರ ಮೇಲೂ ಸಹ ಕ್ರಮವನ್ನ ಕೈಗೊಳ್ಳಲಾಗುತ್ತಾ? ಎಸಿಪಿ ಶಿವಾನಂದ ಛಲವಾದಿ ಜೊತೆಗೆ ಪೊಲೀಸ್ ಅಧಿಕಾರಿಗಳಾದಂಥ ಬಾಬು ಕಟಗಿ, ಶಂಕರಗೌಡ ಪಾಟೀಲ್ ಇವರೆಲ್ಲರ ಮೇಲೂ ಸಹ ಕ್ರಮವನ್ನ ಕೈಗೊಳ್ಳಲಾಗುತ್ತಾ? ನ್ಯಾಯಾಲಯದ ರಿಜಿಸ್ಟರ್ಗೆ ಆದೇಶವನ್ನ ಮಾಡಿರುವಂಥ ನ್ಯಾಯಾಧೀಶರು ಶಾರಾ ಠಾಣೆ ಇನ್ಸ್ಪೆಕ್ಟರ್ ಆಗಿದ್ದಂಥ ಶಿವಾನಂದ ಛಲವಾದಿ, ಶಿವಾನಂದ ಸೇರಿ 9 ಜನರ ವಿರುದ್ಧ ಕೇಸನ್ನ ದಾಖಲಿಸಲು ಆದೇಶವನ್ನ ಹೊರಡಿಸಲಾಗಿದೆ. ಹಾಗಾದ್ರೆ ಬಂಧನ ಆಗುತ್ತಾ ಅಥವಾ ಬಚಾವಾಗಬಹುದಾ? ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಸುಳ್ಳು ಸಾಕ್ಷ್ಯವನ್ನ ನುಡಿದಿದ್ರು. ಸಾಕಷ್ಟು ಜನ ಇದರಲ್ಲಿ ಸೇರ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಯಾವಾಗ ಸಿಬಿಐ ತನಿಖೆ ವಹಿಸ್ತೋ ಆಗ ಹೆಂಗಾದ್ರೂ ಬಚಾವಾಗಬಹುದು, ಹೆಂಗಾದ್ರೂ ತಪ್ಪಿಸ್ಕೊಂಡು ಬಿಡೋಣ ಅಂತ ಹೇಳಿ ಯೋಗೇಶ್ ಗೌಡನ ಕೊಲೆ ಆದ ನಂತರ ವಿನಯ್ ಕುಲಕರ್ಣಿ ಅವರನ್ನು ಬಚಾವ್ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಸಹ ನಡೀತು.